ಒಪ್ಪಂದ ಮಾಡಿಕೊಂಡು ಹೋದವರು ನೀವು. ಆದರೆ ಮಾತಿನ ಮರ್ಯಾದೆ ಅಂತೆ ಹೊರತು ನನ್ನ ಅಂಗಳದಲ್ಲಿ ಹೊಂದಿ ನಿಂತು ಅಂದ ಮೇಲೆ ಮರ್ಯಾದೆ ಕೊಡುವುದೇ ನನ್ನ ಧರ್ಮ. ಕುಳಿತುಕೊಂಡು ಮಾತಿನಂತೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಂಡು ಹೋಗ್ರಿ. ಸುಮಂಗಲ, 4 ಗ್ಲಾಸು ಹಾಲು ತಗೊಂಡು ಬಾ. ಇಂಥ ಮಾತಿನ ಮೋಸಕ್ಕೆ ಮಂಕೆಗಳು ನಾವಲ್ಲ. ಎಷ್ಟೇ ಆದರೂ ನೀವು ನಮ್ಮ ಭಕ್ತ ವೈರಿ ಅಂದ ಮೇಲೆ ನಿಮ್ಮ ಮನೆ ಹಾಲು ನಮಗೆ ವಿಷ. ಏನಂದ ಮಾತಿನ ಒಪ್ಪಂದವನ್ನು ಮುರಿದ ನಿನ್ನ ಮನೆಯ ಮೆಟ್ಟಿಲು ತುಳಿದಿದ್ದು ನಿನ್ನಿಂದ ಮರ್ಯಾದೆ ಮಾಡಿಕೊಳ್ಳೋಕೆ ಬಂದಿಲ್ಲ, ಒಂದು ತೀರ್ಮಾನ ಮಾಡಿಕೊಳ್ಳೋಕೆ ಬಂದಿಲ್ಲ. ಏನಿಲ್ಲ ತೀರ್ಮಾನ ಏನಂತ ಈ ದೇಸಾಯಿ ಮನೆತನದ ಸಮಸ್ಯೆ ಬಗೆಹರಿಸಲು ನೀವು ಯಾರು? ನೀವೇನು ನಮ್ಮ ಪಾಲಿನ ನ್ಯಾಯಾಧೀಶನೇ? ಅದನ್ನು ಕೇಳಲು ನೀವ್ಯಾರು? ಏನಂದ ನೋಡಿ ವಿಷಕಂಠ, ಮೊದಲ ಬಾಯಲ್ಲಿಂದ ನಾನು ಕೇಳೋ ಪ್ರಶ್ನೆ ಅಷ್ಟೇ ಉತ್ತರ ಕೊಡ. ಈ ಸುತ್ತು 40 ಹಳ್ಳಿಗೆ ನ್ಯಾಯ ಹೇಳಲು ನೀನ್ಯಾರು? ನೀನೇನು 40 ಹಳ್ಳಿಗೆ ನ್ಯಾಯಾಧೀಶನೇ? ಯಾರು ಕೊಟ್ಟರು ಈ ಹಕ್ಕು? ಏ ದೇಸಾಯಿ, ನಾನು ಹೇಳುವುದನ್ನ ಅಷ್ಟೇ ಕೇಳು. ಸುತ್ತು 40 ಹಳ್ಳಿಗೆ ಒಬ್ಬ ಜನನಾಯಕನನ್ನು ಈ ಗಟ್ಟಿಗೆ ತಂದು ನಿಲ್ಲಿಸಿದೆ. ಅದನ್ನು ಕೇಳಲು ನೀವ್ಯಾರು? ಏನಂದ ಇದೇ ತೊಂದರೆ ಬೆಳೆಸೋದ್ರೆ ಚೆನ್ನಾಗಿರೋದು ನೋಡು. ನಾಡದವರ ಮನೆತನದ ಹುಟ್ಟಿದ ಮಾತ್ರಕ್ಕೆ ನೀವೇನು ಈ ನಾಡಿಗೆ ದೊರೆಯಲ್ಲ. ನಾವು ಕೋರು ಮಕ್ಕಳು ಒಂದಾದ ಕಾಲದಲ್ಲಿ ನಮ್ಮ ತಾತ ಮುತ್ತಜ್ಜ ಈ ನಾಡನ್ನೇ ಆಳಿದವರು. ನಮ್ಮಂತವರ ಮನೆಯ ಆಳು ಮಗನಿಗೆ ದಂಡ ವಿಧಿಸಿ ಈ ಊರನ್ನೇ ಬಿಟ್ಟು ಓಡಿಸಿಲ್ಲ. ಎಷ್ಟು ಇರಬೇಕು ನಿಮ್ಮ ಮೈಯಲ್ಲಿ ಸೊಕ್ಕು? ಹೇಗಿಲ್ಲ ಗಂಟ, ನಾಲಿಗೆ ಸ್ವಲ್ಪ ಹತೋಟಿಯಲ್ಲಿರಲಿ. 10 ಜನರ ನೆಟ್ಟಿ ಬರೆದು ಮೈ ನುಡಿದು ಬಿಡುವುದಕ್ಕೆ ಮೈಯಲ್ಲಿ ಸೊಪ್ಪು ತುಂಬಿರುತ್ತದೆ. ಅದೇ ಮೈ ನುಡಿದು ಬಿಡುವುದು ತಿನ್ನುವವರಿಗೆ ಮೈಯಲ್ಲಿ ಶಕ್ತಿ ಇರುತ್ತದೆ. ನನ್ನ ಮೈಯಲ್ಲಿ ಸೊಕ್ಕಲ್ಲ, ಸತ್ಯ. ನಾನು ಸತ್ಯಕ್ಕಾಗೇ ಹುಟ್ಟಿದ್ದೇನೆ, ನಾನು ಸತ್ಯಕ್ಕಾಗೇ ಬದುಕ್ತೇನೆ, ನಾನು ಸತ್ಯಕ್ಕಾಗೇ ಸಾಯುತ್ತೇನೆ. ಪುಣ್ಯಪುರದ ಕಥೆಗಳು ಒಂದೇ ಪುಟ ತಿರುಗಿ ನೋಡು. ಸತ್ಯಕ್ಕಾಗಿ ಬದುಕಿದವರು ಇತಿಹಾಸವನ್ನು ಅರ್ಥವಾಗುತ್ತದೆ. ಸತ್ಯ ಸತ್ಯ ಎಂದು ಬರೆದವರಿಗೆ ಸತ್ಯ ಹರಿಶ್ಚಂದ್ರ ಸುಡುಗಾಡು ಕಾಯಲೋದ. ಎಂತೆಂಥವರು ಮಣ್ಣು ಮುಚ್ಚಿ ಹೋಗಿದ್ದಾರೆ, ಇನ್ನು ನೀನು ಯಾವನಕ್ಕ? ನನ್ನ ಮಾತಿಗೆ ಮಾನ್ಯತೆ ಕೊಟ್ಟು ನಿನ್ನ ಪಾಡಿಗೆ ನೀನು, ನನ್ನ ಪಾಡಿಗೆ ನಾವಿರ್ತೇವೆ. ಮತ್ತೇನಾದರೂ ನಮ್ಮ ಮನೆ ತಲೆ ಹಾಕಿದರೆ ನಿನ್ನ ಬೆಳವಣಿಗೆವರೆಗೆ ಈ 3 ಜನ ನಿದ್ದೆ ಮಾಡಲ್ಲ. ಎಚ್ಚರವಿಲ್ಲವರು
ಇದೇ ಶಬ್ದ ಇಲ್ಲ ಬಾಯಿಂದ ಬಂದರೆ ನಿನ್ನ ಚರ್ಮ ಸುಳ್ಳು ನನ್ನ ಕಾಲುಗಳಿಗೆ ಚಪ್ಪಲ್ ಮಾಡಿಸಿಕೊಳ್ತಾನೆ. ಯಾರಾದರೂ ಒಂದು ಹೆಜ್ಜೆ ಮುಂದಿದ್ದರೆ ನಿಮ್ಮ ಕೈ ಕಾಲುಗಳನ್ನು ಕತ್ತರಿಸಿ ಬಿಡುತ್ತೇನೆ. ನೀವು ಎಂತ ಕಟ್ಟೆ ಮಕ್ಕಳೊಂದಿಗೆ ಸುತ್ತು 40 ಹಳ್ಳಿಗೆ ಗೊತ್ತಿದೆ. ಮರ್ಯಾದೆಯಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ನಮ್ಮನ್ನು ಗುಂಡಿಕ್ಕಿ ಕೊಲ್ಲುವೆಯಾ? ಆ ತಾಕತ್ತು ನಿನ್ನಲ್ಲಿದೆಯಾ? ನನ್ನ ತಾಕತ್ತು ಕೇಳೆಯ ಬೋಳಿ ಮಗನೇ. ಈಗ ಕೇಳಲೇ ನನ್ನ ತಾಕತ್ತು. ನಿಮ್ಮೆಲ್ಲರನ್ನು ಕೊಂದು ನಿಮ್ಮ ಎಣಗಳ ಹಕ್ಕುಗಳು ಹಾಕದಿದ್ದರೆ ನಮ್ಮ ಅಪ್ಪನ ಮಗನಾದ ನಾನು ಅಂದಿಂದ ನಾಡಗೌಡನೇ ಅಲ್ಲ. ನಂಜುಂಡ ಕೈಯಲ್ಲಿ ಬಂದು ಕಿಡಿದುಕೊಂಡು ಬಂದ ತಕ್ಷಣ ನಾವೇನು ಓಡಿ ಹೋಗುವ ಏಡಿಗಳಲ್ಲಲೇ. ನಾವು ಕೂಡ ಮೀಸೆ ಹೊತ್ತ ಗಂಡಸರು. ನೋಡು ಮಡಿಕಂಠ, ಕಂಡಂತೆ ಕೂಗಿ ಗಂಟಲಲ್ಲಿ ಕೊಡಬರಲೇಬೇಕು. ವೈರತ್ವ ಬೇಡ ಎಂದು ಹೇಳಲು